ಆತ್ಮೀಯ ವೀಕ್ಷಕರೇ, ಇಲ್ಲಿ ಈ ವಿಡಿಯೋದಲ್ಲಿ ಆಧ್ಯಾತ್ಮಿಕ, ವೈಚಾರಿಕ, ಜೀವನದ ಕೆಲವು ಆಲೋಚನೆಗಳು, ವಿಚಾರಗಳು, ಜನರ ಸಂಸ್ಕೃತಿ, ಸಂಸ್ಕಾರ ಯಾವ ರೀತಿ ಬದಲಾಗಿದೆ ಎಂದು ಈ ವಿಡಿಯೋದಲ್ಲಿ ಹೇಳಿದ್ದೇನೆ. ಈ ಜೀವನ ಎಂದರೆ ಇಷ್ಟೇ. ಇಲ್ಲಿ ಈ ಭೂಮಿ ಮೇಲೆ ಯಾರು ಯಾರಿಗಾಗಿ ಯಾರಿಗೋಸ್ಕರ ಹುಟ್ಟಿಲ್ಲ. ಕಷ್ಟನೋ ಸುಖನೋ ಅದು ಏನೇ ಬಂದರೂ ನಾವೇ ಅನುಭವಿಸಬೇಕು ಅಷ್ಟೇ. ನಾವು ಹೇಗೆ ಬಾಳಬೇಕು, ನಾವು ಹೇಗೆ ಬದುಕಬೇಕು ಎಂಬುದು ನಾವೇ ನಿರ್ಧಾರ ಮಾಡಿಕೊಳ್ಳಬೇಕು. ಇಲ್ಲಿ ಯಾವುದು ಶಾಶ್ವತ ಇಲ್ಲ. ಇಲ್ಲಿ ಯಾರೂ ಈ ಭೂಮಿ ಮೇಲೆ ಶಾಶ್ವತ ಇರೋದಿಲ್ಲ. ಇಲ್ಲಿ ನಾವೆಲ್ಲರೂ ಬಾಡಿಗೆ ಮನೆಯಲ್ಲಿ ಇದ್ದ ಹಾಗೆ ತಾತ್ಕಾಲಿಕ ಜೀವನ ಅಷ್ಟೇ. ಆದರೆ ಇನ್ನೊಬ್ಬರಿಗೆ ವಿಶ್ವಾಸ ದ್ರೋಹ ಆಗಲಿ, ಮೋಸವಾಗಲಿ, ವಂಚನೆ ಆಗಲಿ ಯಾವತ್ತೂ ಮಾಡಬಾರದು. ನಿಯತ್ತಿನಿಂದ, ವಿಶ್ವಾಸದಿಂದ ನಡೆದುಕೊಳ್ಳಬೇಕು ಅಷ್ಟೇ ಜೀವನ. ಮೋಸ ವಂಚನೆ ಮಾಡಿ ಸಾಧಿಸೋದರ ಏನಿದೆ? ಏನೇ ಮಾಡಿದರೂ ಎಲ್ಲ ಈ ಭೂಮಿ ಮೇಲೆ ಬಿಟ್ಟು ಹೋಗೋದು ಒಂದು ದಿನ. ಇಲ್ಲಿ ಒಂದು ಚಿಕ್ಕ ಜೋಕ್ಸ್. ಮಗನು ತಂದೆಗೆ ಒಂದು ಪ್ರಶ್ನೆ ಕೇಳ್ತಾನೆ. ಅಪ್ಪ, ನಿಮ್ಮ ಕಾಲದಲ್ಲಿ 3G 4G 5G ಇಲ್ಲದೆ ಹೇಗೆ ಇರ್ತಾ ಇದ್ದೀರಪ್ಪ ಎಂದು ಮಗನು ತಂದೆಗೆ ಪ್ರಶ್ನೆ ಕೇಳುತ್ತಾನೆ. ಅದಕ್ಕೆ ತಂದೆ ಉತ್ತರ ಕೊಟ್ಟ, ಮಗನೇ, ನಮ್ಮ ಕಾಲದಲ್ಲಿ ಅಪ್ಪಾಜಿ, ಅಮ್ಮಾಜಿ, ಗುರುಜಿ ಅನ್ನೋರು 3 ಜೀಗಳು ಇದ್ದರು. ಅವರು ನಮ್ಮ ಕೆನ್ನೆಗೆ ಒಂದು ಬಾರಿಸಿದರೆ ಸಾಕು, ಎಲ್ಲ ನೆಟ್ವರ್ಕ್ಗಳು ಒಮ್ಮೆಲೇ ಬರ್ತಾ ಇದ್ದವು. ಆಗಲೇ ಎಲ್ಲ ಕನೆಕ್ಟ್ ಆಗ್ತಾ ಇದ್ದವು. ನಮ್ಮ ಜೀವನದಲ್ಲಿ ನಮ್ಮ ತಂದೆ ತಾಯಿಯವರ ಪ್ರೀತಿ ವಿಷಯವೇ ಬಹಳ ಮಹತ್ವದು. ತಾಯಿಯಾದವಳು ನಮಗೆ ನಿಲ್ಲಲು ಕಲಿಸುತ್ತಾಳೆ ಮತ್ತು ಬೀಳದಂತೆ ನೋಡಿಕೊಳ್ಳುತ್ತಾಳೆ. ನಮ್ಮ ಕರ್ತವ್ಯ ತಲೆ ಎತ್ತಿ ನಿಲ್ಲಲು ಕಲಿಸಿದ ತಂದೆಯನ್ನು ತಲೆ ತಗ್ಗಿಸದಂತೆ ನೋಡಿಕೊಳ್ಳುವುದು ನಮ್ಮ ಕರ್ತವ್ಯ. ಇಲ್ಲಿ ಭೂಮಿ ಮೇಲೆ ಸಮಾಜದಲ್ಲಿ ಯಾರಿಗೆ ಜವಾಬ್ದಾರಿ ಇರುವುದಿಲ್ಲವೋ ಅವರು ಬೆಳಗ್ಗೆ ಬೇಗನೆ ಏಳಲು 100 ಸಲ ಯೋಚಿಸುತ್ತಾನೆ. ಅದೇ ಜವಾಬ್ದಾರಿ ಯಾರಿಗೆ ಇರುತ್ತದೆಯೋ ಅವರು ನಿದ್ರೆಯಲ್ಲೂ ಎದ್ದೇಳುತ್ತಾರೆ. ಈ ಸಮಾಜದಲ್ಲಿ ಒಬ್ಬರ ಕಾರಣಕರ್ತ ಬೇರೊಬ್ಬರಿಗೆ ಗೊತ್ತಾಗೋದಿಲ್ಲ. ಅವನ ಕಾರಣಗಳು ಇನ್ನೊಬ್ಬರಿಗೆ ತಿಳಿಯುವುದಿಲ್ಲ. ಏನಾಗಬೇಕು, ಹೇಗಾಗಬೇಕು ಎನ್ನುವುದನ್ನು ಅವನೇ ಮಾತ್ರ ನಿರ್ಧರಿಸುತ್ತಾನೆ. ಆಗುಹೋಗುಗಳ ಬಗ್ಗೆ ಅವನೇ ನಿರ್ಧರಿಸುತ್ತಾನೆ. ಬದುಕೋಣ, ಸರಿಯಾದ ದಾರಿ ತೋರಿದ ಕಡೆ ನೆಮ್ಮದಿಯಿಂದ ಸಾಗೋಣ. ಇಲ್ಲಿ ಭೂಮಿ ಮೇಲೆ ಬದುಕೆಂಬ ಬಂಡಿಯ ಸಾರಥಿಯಾಗಿ, ಸಂಸಾರ ಎಂಬ ಸಾಗರದಲ್ಲಿ ಮೀನಿನಂತೆ ಈಜುಗಾರನಾಗಿ, ಹಣತೆಯಲ್ಲಿನ ಬತ್ತಿಯಂತೆ ಉರಿದು ಎಲ್ಲರಿಗೂ ಬೆಳಕಾಗಿ ನಿಲ್ಲು. ಈ ಸಮಾಜದಲ್ಲಿ ಹುಟ್ಟು ಇಲ್ಲದ ಹಡಗಿನಂತೆ ಆಗಬೇಡ.
ನಿಂತ ನೀರಿನಂತೆ ಆಗಬೇಡ, ಸದಾ ಹರಿಯುವ ನೀರಿನಂತೆ. ಇಲ್ಲಿ ನಿನ್ನ ಬದುಕು ನಿಂತರೂ ಸಹ ನಿನ್ನ ಹೆಸರು ಮಾತ್ರ ಶಾಶ್ವತವಾಗಿರಬೇಕು. ನಿಂತ ನೀರಿನಲ್ಲಿ ಕಪ್ಪೆ ಆಗುವುದಕ್ಕಿಂತ ಸದಾ ಹರಿಯುತ್ತಿರುವ ನೀರಿನಲ್ಲಿ ಮೀನು ಆಗಿರು. ಸಂಸಾರವು ಸನ್ಮಾರ್ಗದಲ್ಲಿ ಸಾಗುತ್ತದೆ, ಬದುಕು ಬಂಗಾರವಾಗುತ್ತದೆ. ಈ ಸಮಾಜದಲ್ಲಿ ಮನುಷ್ಯ ತನ್ನ ಜೀವನದಲ್ಲಿ ಎಷ್ಟು ಕಷ್ಟ, ನೋವು, ಅವಮಾನ, ಅಪಮಾನ, ಏಳು ಬೀಳು ಅನುಭವಿಸುತ್ತಾನೋ ಅಷ್ಟೇ ಚೆನ್ನಾಗಿ ಬದುಕುತ್ತಾನೆ. ಆದರೆ ಅವನಲ್ಲಿ ಗುರಿ ಮಾತ್ರ ಇರಬೇಕು, ಸಾಧಿಸುವ ಛಲ ಮಾತ್ರ ಇರಬೇಕಷ್ಟೆ. ನೀನು ಈ ಭೂಮಿ ಮೇಲೆ ಬಂದ ಮೇಲೆ ನಿನ್ನ ಜೀವನದ ಬಗ್ಗೆ ನಿನ್ನಲ್ಲಿ ಅರಿವು ಇರಬೇಕು. ನಿನ್ನ ಜೀವನದಲ್ಲಿ ಮಾತನಾಡುವುದಿದ್ದರೆ ಸತ್ಯವನ್ನೇ ಮಾತನಾಡು. ನಿನಗೆ ಈಜಬೇಕೆಂಬ ಮನಸ್ಸಿದ್ದರೆ ಈ ಜ್ಞಾನ ಎಂಬ ಸಾಗರದಲ್ಲಿ ಈಜು. ನಿನಗೆ ಸ್ವೀಕರಿಸುವ ಮನಸ್ಸಿದ್ದರೆ ಸದ್ಗುಣಗಳನ್ನು ಸ್ವೀಕರಿಸು. ನಿನ್ನಲ್ಲಿ ನಡೆಯುವ ಮನಸ್ಸಿದ್ದರೆ ಸನ್ಮಾರ್ಗದಲ್ಲಿ ನಡೆ. ಇದೇ ಜೀವನ ಕಡೆ. ಹೇ ಭಗವಂತ, ಈ ಭೂಮಿ ನಿನ್ನ ದಾನ, ಈ ಜಲವು ನಿನ್ನ ದಾನ, ನಾವು ಉಸಿರಾಡುವ ಗಾಳಿ ನಿನ್ನ ದಾನ. ಇಲ್ಲಿ ಭೂಮಿ ಮೇಲೆ ನಾವು ಬದುಕಲು ಎಲ್ಲ ನೀ ಕೊಟ್ಟ ದಾನವಷ್ಟೇ. ನಮ್ಮದು ಅಂತ ಏನು ಇದೆ ಇಲ್ಲಿ? ಈ ಭೂಮಿ ಮೇಲೆ ಕಷ್ಟವೋ ಸುಖವೋ ಇದು ಎಲ್ಲ ನಿನ್ನ ಪ್ರಸಾದವೇ. ನೀನು ಕೊಟ್ಟದ್ದು ನಾವು ಅನುಭವಿಸುತ್ತೇವೆ ಅಷ್ಟೇ. ನಮ್ಮ ಕರ್ತವ್ಯ ಮುಂದೆ ಆಗಬಹುದಾದ ಎಲ್ಲವೂ ನಿನ್ನ ಇಚ್ಛೆ. ಆ ಇಚ್ಛೆಗೆ ವಿರುದ್ಧವಾಗಿ ನಡೆಯುವ ಶಕ್ತಿ ನಮಗಿಲ್ಲ. ಆದರೆ ಬಂದ ಕಷ್ಟಗಳನ್ನು ತಡೆದು ನಿಲ್ಲುವ ಶಕ್ತಿಯೂ ಕೊಡು ಅಷ್ಟೇ. ನಾವಿರುವ ಸಮಾಜದಲ್ಲಿ ಕೆಲವು ಜನರಲ್ಲಿ ಕನಿಕರ ಇರ್ತದೆಯೋ ಅಂಥವರಿಗೆ ಕಷ್ಟಗಳು ಜಾಸ್ತಿ ಇರುತ್ತವೆ. ಮತ್ತು ಒಳ್ಳೆ ಮನಸ್ಸು ಇರುವವರಿಗೆ ಅವರ ಜೀವನದಲ್ಲಿ ಜಾಸ್ತಿ ದುಃಖ ಇರುತ್ತದೆ. ಆದರೆ ಆ ಭಗವಂತನು ಯಾವಾಗಲೂ ಅಂಥವ್ರನ್ನು ಕೈ ಹಿಡಿಯುವನು. ಇದು ಸತ್ಯ ಮಾತು. ನಮ್ಮ ಜೀವನದಲ್ಲಿ ನಿಜವಾದ ಗೆಳೆಯರು ಯಾರೆಂದರೆ ನಮ್ಮ ನೋವಿನಲ್ಲಿ ಕಷ್ಟದಲ್ಲಿ ಜೊತೆಯಾಗಿ ಬರುತ್ತಾರೋ ಅವರೇ ನಿಜವಾದ ಸ್ನೇಹಿತರು. ಮತ್ತು ಸಾಧನೆಯಲ್ಲಿ ಸ್ಫೂರ್ತಿಯಾಗಿ, ನೆನಪಿನಲ್ಲಿ ನಗೆ ಚೆಲ್ಲಿ ನಮ್ಮ ಹಿತವನ್ನು ಬಯಸುವವರು ಅವರೇ ನಿಜವಾದ ಸ್ನೇಹಿತರು. ನಾವಿರುವ ಈ ಸಮಾಜದಲ್ಲಿ ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟ್ ಎಂಬ ಥಿಯರಿ ಇರಬೇಕು, ಸಿದ್ಧಾಂತ ಇರಬೇಕು. ಗೌರವ ಕೊಡಬೇಕು ಮತ್ತು ಗೌರವ ಪಡೆದುಕೊಳ್ಳಬೇಕು. ಇಲ್ಲಿ ಈ ಸಮಾಜದಲ್ಲಿ ಯಾರು ಬೆಲೆ ಕೊಡ್ತಾರೋ ಅವರಿಗೆ ಗೌರವ ಕೊಡಿ. ಮತ್ತು ಬೆಲೆ ಕೊಡದ ಜನರಿಂದ ದೂರ ಇರೋಣ. ಯಾಕೆಂದರೆ ಇಲ್ಲಿ ಕೆಸರಲ್ಲಿ ಕಲ್ಲು ಹಾಕಿ ಮೈ ಮೇಲೆ ಕೆಸರು ಎರಚಿಕೊಳ್ಳುವುದು ಬೇಡ. ಅಂಥವರಿಂದ ದೂರ ಇರುವುದೇ ಲೇಸು ಎನಿಸುತ್ತದೆ. ಈ ಸಮಾಜದಲ್ಲಿ ಒಳ್ಳೆಯದಕ್ಕೆ ಯಾವುದೇ ಹಣದ ಅವಶ್ಯಕತೆ ಇಲ್ಲ. ಒಳ್ಳೆಯ ಮನಸ್ಸಿದ್ದರೆ ಸಾಕು. ಮತ್ತು ನಮ್ಮ ಉತ್ತಮ ಸ್ನೇಹಕ್ಕೆ ಸಂಬಂಧಗಳು ಬೇಕಾಗಿಲ್ಲ. ಇಲ್ಲಿ ಮನಸ್ಸಿನಲ್ಲಿನ ಭಾವನೆಗಳು ಇದ್ದರೆ ಒಂದಾದರೆ ಸಾಕು, ಅದೇ ಜೀವನ. ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳೊಂದಿಗೆ.